MBBSನ ಮೊದಲನೇ ವರ್ಷ, ಹೊಸ ಬ್ಯಾಚ್. ನೂರಾರು ಕನಸು ಹೊತ್ತು ಡಾಕ್ಟರ್ ಆಗಬೇಕು ಎಂದು ಲಕ್ಷಾಂತರ ಜನರು ಮೆಡಿಕಲ್ ಕಾಲೇಜ್ಗೆ ಬಂದಿದ್ರು. ಮೊದಲನೇ ದಿನ ಎಲ್ಲರಿಗೂ ಹೊಸ ಅನುಭವ. 9 ಗಂಟೆಗೆ ಎಲ್ಲರೂ ಕ್ಲಾಸ್ ಒಳಗಡೆ ಬಂದು ಕೂತಿದ್ರು. ಅರ್ಜುನ್ ತಡವಾಗಿ ಬಂದಿದ್ದಕ್ಕೆ ಅವನಿಗ್ಯಾರೂ ಏನೂ ಹೇಳಲಿಲ್ಲ. ಯಾಕಂದರೆ ಆ ಪೂರ್ತಿ ಕಾಲೇಜ್ ಅರ್ಜುನನ ತಂದೆಯದು. ಅರ್ಜುನ್ ದೊಡ್ಡ ಶ್ರೀಮಂತರ ಮನೆ ಮಗ. ವಯಸ್ಸಿದ್ದು ಅವನ ಕಾಲ್ ಬಳಿ ಇರುತ್ತೆ. ಅವನ ತಂದೆ ಕೂಡ ಡಾಕ್ಟರ್ ರಾಮ್ ಗೋಪಾಲ್. ತಾಯಿ ಮನೆ ಕೆಲಸ ನೋಡ್ಕೊಂಡು ಇರ್ತಾರೆ, ಸೀತಾದೇವಿ. ಅರ್ಜುನನ ತಂದೆ ತಾಯಿ ಹೆಣ್ಮಕ್ಳನ್ನ ಚೆನ್ನಾಗಿ ಓದಿಸಿ ಮದುವೆ ಮಾಡಿಸಿ ಮಕ್ಕಳನ್ನ ನೋಡ್ಕೊಂಡು ಇರಬೇಕು ಅಂತ ಬಯಸುವವರು. ಅರ್ಜುನ್ ಕೂಡ ಸ್ವಲ್ಪ ವಿಭಿನ್ನ ಯೋಚನೆ ಉಳ್ಳ ವ್ಯಕ್ತಿ. ಅರ್ಜುನ್ ಕ್ಲಾಸ್ಗೆ ಬಂದಾಗ ಅವರನ್ನು ಎಲ್ಲ ಹೆಣ್ಮಕ್ಳು ನೋಡ್ತಾ ಇದ್ರು. ಯಾಕಂದರೆ ಅರ್ಜುನ್ ತುಂಬ ಸುಂದರವಾಗಿದ್ದ. ಅವನ ಬಟ್ಟೆ, ಶೂಸ್, ವಾಚ್, ಹೇರ್ ಸ್ಟೈಲ್ ಎಲ್ಲ ಬ್ರ್ಯಾಂಡೆಡ್ ಆಗೇ ಇರುತ್ತಿತ್ತು. ಅವನಿಗಾಗಿ ಎಲ್ಲ ಹೆಣ್ಮಕ್ಳು ತವಕಿಸ್ತಾ ಇದ್ರು. ಅರ್ಜುನ್ ಬೇಡ ಅಂದ್ರು ಹೆಣ್ಣುಗಳೇ ಅವನ ಮೇಲೆ ಬಿದ್ದು ಹೋಗ್ತಾ ಇದ್ರು. ಯಾಕಂದರೆ ಅವನು ದೊಡ್ಡ ಶ್ರೀಮಂತ, ನೋಡಲು ತುಂಬ ಚೆನ್ನಾಗಿದ್ದಾನೆ, ಚೆನ್ನಾಗಿ ಓದ್ತಾನೆ. ಹುಡುಗಿಯರ ಕಣ್ಣುಗಳು ಸದಾ ಅರ್ಜುನ್ ಮೇಲೆ ಇರ್ತಿತ್ತು. ಆದರೆ ಅರ್ಜುನ್ ಗಲಾಟೆ, ಕುಡಿಯೋದು ಬರೀ ಇದೇ ಆಗಿತ್ತು. ಪರೀಕ್ಷೆ ಬಂದಾಗ ಮಾತ್ರ ಅವನು ಕಾಲೇಜ್ಗೆ ಕಾಣಿಸ್ತಾ ಇದ್ದಿದ್ದು. ಹಾಗಂತ ಕಾಲೇಜಿಗೆ ಬಂದಿಲ್ಲ ಅಂತಲ್ಲ, ಅವನು ಆಟದ ಮೈದಾನದಲ್ಲೇ ಜಾಸ್ತಿ ಇರ್ತಿದ್ದ. ಅರ್ಜುನ್ ಲೈಫ್ ತುಂಬ ಸಿಂಪಲ್ ಆಗಿ ಚೆನ್ನಾಗಿ ಹೋಗ್ತಾ ಇತ್ತು. ಹೇಳ್ಬೇಕಂದ್ರೆ ಅರ್ಜುನ್ ಕಾಲೇಜ್ಗೆ ರೌಡಿ. ಅವನ್ನ ಲೆಕ್ಚರರ್ಸ್ ಕೂಡ ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಇಷ್ಟ ಬಂದಾಗೆ ಬರೋದು, ಬೇಡ ಅಂದಾಗ ಹೋಗದೆ ಇರ್ತಾ ಇದ್ದ. ಒಂದಿನ ಅರ್ಜುನ್ ಕಣ್ಣಿಗೆ ಪ್ರಿಯಾ ಕಾಣಿಸ್ತಾಳೆ. ಪ್ರಿಯಾ ಅರ್ಜುನ್ ಕ್ಲಾಸ್ಮೇಟ್ ಹುಡುಗಿ. ಆದರೆ ಅವನು ಅವಳನ್ನು ಯಾವತ್ತೂ ನೋಡಿರಲಿಲ್ಲ. ಪ್ರಿಯಾ ತಂದೆ ಗೌರ್ಮೆಂಟ್ ಕೆಲಸದಲ್ಲಿದ್ದರು. ಅವರಿಗೆ ಟ್ರಾನ್ಸ್ಫರ್ ಆಗಿದ್ದಕ್ಕೆ ಪ್ರಿಯಾ 2ನೇ ವರ್ಷದ MBBSಗೆ ಅರ್ಜುನ್ ಕಾಲೇಜ್ಗೆ ಬಂದಿದ್ರು. ಅರ್ಜುನ್ ಸ್ನೇಹಿತನೊಬ್ಬ ನಿನ್ನೆ ಒಂದು ಸಿನಿಮಾ ನೋಡಿದೆ. ಅದರಲ್ಲಿ ಒಬ್ಬ ಹುಡುಗ ಅವನ ಗೆಳತಿಗೆ ಮುದ್ದು ಕೊಟ್ಟ ವಿಷಯ ಹೇಳ್ತಾ ಇರ್ತಾನೆ. ಹೇಳುವಾಗ ಅವನಿಗೆ ಆ ಸಮಯದಲ್ಲಿ ತುಂಬ ಭಯವಾಗುತ್ತೆ. ಅವನಿಗೆ ಮೊದಲ ಮುತ್ತಾಗಿತ್ತು ಎಂದು ಹೇಳಿದ. ಆಗ ಅರ್ಜುನ್ ಅದರಲ್ಲಿ ಭಯ ಪಡೋದೇನಿದೆ ಅಂತ ಹೇಳ್ದ. ಅರ್ಜುನನ ಸ್ನೇಹಿತ ಮದನ್ ಮೊದಲ ಮುತ್ತು ಕೊಡುವಾಗ ಎಲ್ಲ ಹುಡುಗರಿಗೂ ಸ್ವಲ್ಪ ಭಯವಾಗುತ್ತೆ ಅಂತ ಅರ್ಜುನ್ ಜೊತೆ ಸ್ವಲ್ಪ ಜಗಳ ಮಾಡ್ತಾನೆ. ಅದಕ್ಕೆ ಅರ್ಜುನ್, ನಾನು ಇಲ್ಲಿವರೆಗೂ ಯಾರಿಗೂ ಮುತ್ತು ಕೊಟ್ಟಿಲ್ಲ, ಆದರೂ ಕೊಡುವಾಗ ನನಗೆ ಭಯ ಆಗಲ್ಲ ಅಂತ ಚಾಲೆಂಜ್ ಮಾಡ್ತಾನೆ. ಆಗ ಮದನ್ ಪ್ರಿಯಾಳನ್ನು ತೋರಿಸಿ, ನೋಡು ಹೊಸ ಹುಡುಗಿ, ನಿನ್ನ ಬಗ್ಗೆ ಏನೂ ಗೊತ್ತಿಲ್ಲ, ಹೋಗಿ ಅವಳಿಗೆ ಮುತ್ತು ಕೊಟ್ಟು ಬಾ ನೋಡೋಣ ಅಂತ ಹೇಳ್ತಾನೆ. ಆಗ ಅರ್ಜುನ್ ಕೂಡ ಸರಿ ಅಂತ ಒಪ್ಕೊಳ್ತಾನೆ. ಆದರೆ ಅವನ ಮಿಕ್ಕಿದ ಸ್ನೇಹಿತರೆಲ್ಲ, ಬೇಡ ಅರ್ಜುನ್, ಇವೆಲ್ಲ ಸರಿ ಹೋಗಲ್ಲ, ಬಾ ನಾವು ಕ್ಲಾಸಿಗೆ ಹೋಗೋಣ ಅಂತ ಹೇಳ್ತಾರೆ. ಅದಕ್ಕೆ ಅರ್ಜುನ್, ಕ್ಲಾಸಿಗೆ ಹೋಗೋಣ, ಇವನು ನನ್ನ ಕೈಲಿ ಆಗದೆ ಇರೋದು ಅಂತ ಅಂದ್ಕೊಂಡಿದ್ದಾನೆ ಅಂತ ಅರ್ಜುನ್ ಹೇಳಿ ಪ್ರಿಯಾಳ ಕಡೆ ಹೋಗ್ತಾನೆ. ಪ್ರಿಯಾ ಎಲ್ಲ ಹುಡುಗಿಯರ ಪರಿಚಯ ಮಾಡ್ಕೊಳ್ತಾಳೆ, ತನ್ನ ಬಗ್ಗೆ ಕೂಡ ಹೇಳ್ತಾ ಇರ್ತಾಳೆ. ದಿಢೀರನೆ ಅರ್ಜುನ್ ಅವಳ ಬಳಿ ಬಂದು ಅವಳನ್ನು ಗಟ್ಟಿಯಾಗಿ ಎಳೆದು ಅವಳ ತುಟಿಗೆ ಚುಂಬಿಸ್ತಾನೆ. ಪ್ರಿಯಾಗೆ ಅಲ್ಲಿ ಏನಾಗ್ತಿದೆ ಅಂತ ಒಂದು ಕ್ಷಣ ಗೊತ್ತಾಗಲಿಲ್ಲ. ಅವಳಿಗೆ ಒಂದು ಕ್ಷಣ ಜಗವೇ ನಿಂತಂತೆ, ಪ್ರಾಣವೇ ಹೋದಂತನ್ನಿಸ್ತು. ಅರ್ಜುನ್ ಅವಳನ್ನು 1 ನಿಮಿಷ ಚುಂಬಿಸಿ ತಾನೇನೂ ಮಾಡೇ ಇಲ್ಲ ಎನ್ನುವಂತೆ ಸಲೀಸಾಗಿ ಹೊರಟೋಗ್ತಾನೆ. ಅವನು ಹೋದ್ಮೇಲೆ ಪ್ರಿಯಾಳಿಗೆ ಅರ್ಜುನ್ ಮೇಲೆ ತುಂಬ ಕೋಪ ಬಂದಿತ್ತು. ಇವನ್ಯಾರು ನನಗೆ ಮುದ್ದು ಕೊಟ್ಟು ಏನೂ ಮಾಡೇ ಇಲ್ಲ ಅನ್ನುವಂತೆ ಹೋಗ್ತಾ ಇದ್ದಾನೆ ಅಂತ ಕೋಪದಿಂದ ಕೇಳಿದ್ಲು. ಆಗವಳ ಬಳಿ ಇರುವ ಹುಡುಗಿಯರು, ಅವನ ಹೆಸರು ಅರ್ಜುನ್, ಒಬ್ಬ ರೌಡಿ, ಈ ಕಾಲೇಜ್ ಅವನ ತಂದೆಯದು, ಅದಕ್ಕೆ ಅವನಿಗೆ ಯಾರೂ ಏನೂ ಹೇಳಲ್ಲ ಎಂದು ಹೇಳಿದ್ಲು. ಅದಕ್ಕೆ ಪ್ರಿಯಾ, ನಾನು ಅವನು ನನ್ನ ಜೊತೆ ನಡೆದುಕೊಂಡಿದ್ದಕ್ಕೆ ಸರಿಯಾದ ಪಾಠ ಕಲಿಸ್ತೀನಿ, ಅವನ ಬಗ್ಗೆ ಪ್ರಿನ್ಸಿಪಲ್ ಬಳಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ಲು. ಅವಳ ಸ್ನೇಹಿತರು, ಬೇಡ ಪ್ರಿಯಾ, ಅವನು ಸರಿ ಇಲ್ಲ, ಅವನ ಜೊತೆ ಜಗಳ ಬೇಡ, ಬಿಟ್ಬಿಡು ಅಂತ ಎಷ್ಟೇ ಹೇಳಿದ್ರು ಪ್ರಿಯಾ ಕೇಳಲಿಲ್ಲ. ಅವಳು ಧೈರ್ಯವಾಗಿ ಪ್ರಿನ್ಸಿಪಲರ ಕೋಣೆಗೆ ಹೋಗಿ ಅರ್ಜುನ್ ಬಗ್ಗೆ ಕಂಪ್ಲೇಂಟ್ ಹೇಳಿದ್ಲು. ಪ್ರಿನ್ಸಿಪಲ್ಲು ಅರ್ಜುನನ್ನು ಸಸ್ಪೆಂಡ್ ಮಾಡ್ತೀನಿ, ನೀನು ಆರಾಮಾಗಿ ಕಾಲೇಜ್ಗೆ ಹೋಗಮ್ಮ ಅಂತ ಹೇಳಿದರು. ಪ್ರಿಯಾ ಖುಷಿಯಿಂದ ತನ್ನ ಕ್ಲಾಸಿಗೆ ಹೋದಳು. ಪ್ರಾಂಶುಪಾಲರು ಅರ್ಜುನನ್ನು ಕರೆಸಿ, ನೋಡು ಅರ್ಜುನ್, ನಿನ್ನ ಮೇಲೆ ಒಂದು ಹುಡುಗಿ ಕಂಪ್ಲೇಂಟ್ ಮಾಡಿದ್ದಾಳೆ, ನೀನು ಅವಳ ಜೊತೆ ಅಸಭ್ಯವಾಗಿ ನಡ್ಕೊಂಡೆ ಅಂತ. ನಿನ್ನ ತಂದೆಗೆ ಇದು ಗೊತ್ತಾದರೆ ಅವರೆಷ್ಟು ಬೇಜಾರು ಮಾಡ್ಕೋತಾರೆ. ಅವಳು ನನ್ನ ಬಳಿ ಹೇಳಿದ್ಲು, ಪರವಾಗಿಲ್ಲ, ಬೇರೆ ಯಾರ ಬಳಿ ಆದರೂ ಹೇಳಿದಿದ್ರೆ ಏನು ಕತೆ, ನೀನು 1 ವಾರ ಆ ಹುಡುಗಿಯ ಕಣ್ಣಿಗೆ ಕಾಣಿಸ್ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಅರ್ಜುನ್, ಕಂಪ್ಲೇಂಟ್ ಮಾಡಿದ್ಲಾ, ನಾನು ಅವಳನ್ನು ನೋಡ್ಕೋತೀನಿ, ನೀವೇನು ಹೆದರಬೇಡಿ, 1 ವಾರ ಕಾಣಿಸೋದೆಲ್ಲ ನನ್ನ ಕೈಲಾಗಲ್ಲ, ನಾನಿವತ್ತು ಅವಳಿಗೊಂದು ಒಳ್ಳೆ ಪಾಠ ಕಲಿಸ್ತೀನಿ ಅಂತ ಹೇಳಿ ಅರ್ಜುನ್ ಕ್ಲಾಸ್ ರೂಮಿಗೆ ಹೋಗ್ತಾನೆ. ಪ್ರಿಯಾ ಅವಳ ಸ್ನೇಹಿತರ ಬಳಿಯಲ್ಲ, ನಾನು ಪ್ರಾಂಶುಪಾಲರಿಗೆ ಕಂಪ್ಲೇಂಟ್ ಮಾಡಿದ್ದೀನಿ ಅರ್ಜುನ್ ಬಗ್ಗೆ, ಅವರು ಅವನನ್ನು ಸಸ್ಪೆಂಡ್ ಮಾಡ್ತಾರೆ ಎಂದು ಖುಷಿಯಿಂದ ಹೇಳ್ತಾ ಇರ್ತಾಳೆ.